ಶ್ರೀಮಾನ್ ಶ್ರೀಮತಿ ಶ್ರೀಮಾನ್ ಶ್ರೀಮತಿ ಐ ಲೈಕ್ ಇಟ್ ಐ ಲೈಕ್ ಇಟ್ ಏನಪ್ಪ ಮನೆ ಮುಂದೆ ಮಾರಿ ಗುಡಿ ನಿದ್ದೆ ಡಬ್ಬ ಹಿಡ್ಕೊಂಡು ಹುಚ್ಚಂತರ ಅಲ್ಲಿ ಕಿಸಿತಾ ಇದೆ. ಐ ಲೈಕ್ ಇಟ್ ವೈರಿಂಗ್ ಮಾಸ್ಟ್ರೆ, ಹುಚ್ಚನನ್ನು ನೀವೆಂತ ಹೊಸದಾಗಿ ಹುಚ್ಚ ಅನ್ನೋದು? ನೀವು ಹುಚ್ಚ ಅಂತ ಇಡೀ ಪ್ರಪಂಚಕ್ಕೆ ಗೊತ್ತು ಕಡ, ಆದ್ರೂ ಡಬ್ಬ ಹಿಡ್ಕೊಂಡು ಅಲ್ಲಿ ಕಿಸಿತಾ ಇದೆ ಅಲ್ಲ, ಹುಚ್ಚು ಜಾಸ್ತಿ ಆಗ್ಬಿಟ್ಟದ ಅನ್ನಿಸ್ತಾ ಇದೆ. ಏನಾಯ್ತು ಹುಚ್ಚು ಜಾಸ್ತಿ ಮಾಡೋ ಔಷಧಿಯಾ? ಓಯ್, ಇದು ಹುಚ್ಚು ಜಾಸ್ತಿ ಮಾಡೋ ಔಷಧಿ ಅಲ್ಲ. ಇದರ ಒಳಗೆ ಎಂತ ಉಂಟಂತ ನಿಮ್ಗೆ ಗೊತ್ತಾದ್ರೆ ನೀವು ಇಂತಲ್ಲಿ ಅಣ್ಣಮ್ಮ ಸ್ಟೆಪ್ ಹಾಕಲಿಕ್ಕೆ ಶುರು ಮಾಡ್ತೀರಾ. ಅದು ಯಾನಿಂದು ಹಸಿ ಹೇಳೋಣ. ಓಯ್, ಇದರಲ್ಲಿರುವ ಔಷಧಿಯನ್ನು ಯಾರಾದ್ರೂ ಇಬ್ಬರು ಕುಡಿದ್ರೆ ಅವರಲ್ಲಿರುವ ಆತ್ಮಗಳು ಬದಲಾಗ್ತದೆ. ಅದಕ್ಕೆ ಇದನ್ನು ಯಾರೊಟ್ಟಿಗೆ ಕೂತು ಕುಡಿದ್ರೆ ಒಳ್ಳೇದಂತೇಳಿ ಥಿಂಕ್ ಮಾಡಿಕೊಂಡು ನಗಾಡ್ತಾ ಇದ್ದೇನೆ. ಅಡ ಕಲ್ತಿವೇಟ್ರು, ಮೊದ್ಲೇ ನೀ ಹುಚ್ಚ, ನನ್ನನ್ನು ಹುಚ್ಚನ್ ಮಾಡ್ಬೇಕು ಅಂತ ನನ್ ಬಗ್ಗೆ ಗೊತ್ತು ತಾನೆ. ಸಿಂಹ ಗರ್ಜಿಸಿದ್ರೆ ಕಾಡ್ ನಡಗುತ್ತೆ, ಈ ಗೌಡ ಗರ್ಜಿಸಿದ್ರೆ ನಾಡೇ ನಡುಗ್ತದೆ. ಅಷ್ಟು ಸುಲಭವಾಗಿ ನನ್ನ ಯಾಮರ್ಸಕ್ ಆಗಲ್ಲ. ಐ ಲೈಕ್ ಇಟ್. ಒಮ್ಮೆ ಗರ್ಜಿಸಿ ಅಲ್ವಾ, ಅದೆಂತ ನಡಗ್ತದೆ ಅಂತ ನೋಡುವ. ರಾಜಕಾರಣಿಗಳು ಕೂತಾವ್ ನಿದ್ದೆ ಮಾಡತಾರ, ನಾನು ನಿಂತವ್ ಗರ್ಜಕ್ ಆಗಲ್ಲ. ಅದ್ಯಾನಿದ್ದು ಅಂತ ಹೇಳು. ದೇವೇರ್ನಾಗೆ ಇದ್ರಲ್ಲಿ ಇರುವುದು ಅದೇ ಪುಡಿ ಮಾರ್ಯಾರೆ. ನಿಮಗೆ ನಂಬಿಕೆ ಬರ್ತಿದ್ದೀರಿ, ನಾವೇ ಇಬ್ಬರು ಇದನ್ನು ಕುಡಿಯುವ, ಆತ್ಮಗಳು ಬದಲಾಗ್ತದೆ ಅಂತ ಟೆಸ್ಟ್ ಮಾಡಿ ಬಿಡುವ. ಅಂತ ಪ್ರಯೋಗ ಎಲ್ಲ ನಾ ಮಾಡಲ್ಲ, ಮಾಡಿದ್ರು ನಿನ್ ಜೊತೆಗ್ ಮಾಡಲ್ಲ. ಆಮೇಲೆ ನಾನು ನಿಂತರ ಹುಚ್ಚನಾಗ್ಬಿಡ್ತೀನಿ. ಐ ಲೈಕ್ ಇಟ್. ನೀವು ಕುಡಿದಿದ್ರೆ ತೊಂದ್ರೆ ಇಲ್ಲ, ನಾನು ಜಾನಿ ಬಾಯ್ ಹತ್ರ ಹೋಗ್ತಾನೆ, ಅವರಿಗೆ ಕೊಟ್ಟು ನಾವೇ ಇಬ್ಬರು ಇದನ್ನು ಕುಡಿತೇವೆ. ಇವ್ನು ಹೇಳ್ತಾ ಇರೋದು ದಿಟ ಇದ್ರೂ ಇರ್ಬೋದು, ಸ್ವಚ್ಛವಾಗಿರೋರ್ಗಿಂತ ಹುಚ್ಚಿಡ್ದಿರೋರ್ ತಾವ್ ಕಪಟ ಮೋಸ ಇರಲ್ಲ. ಯಾವುದಕ್ಕೂ ಇದನ್ನ ತಗೊಂಡೋಗಿ ಪುಟ್ ಮಲ್ಲಿಗೂ ಮಧುರವ್ರಿಗೂ ಕುಡಿಸ್ಬಿಟ್ರೆ ಒಂಥರ ಮಜಾ ಇರ್ತದೆ. ಐ ಲೈಕ್ ಇಟ್. ಈಗಷ್ಟೇ ಕೂತ ಕಡೆ ನಿದ್ದೆ ಮಾಡುದಿಲ್ಲ ಅಂತ ಹೇಳಿದವರು ಅದನ್ನೇ ಮಾಡ್ತಿದ್ದೀರಾ? ನಾನು ನಿದ್ದೆ ಮಾಡ್ತಾ ಇಲ್ಲ ಕೂಡ, ಎಲ್ಲ ಯೋಚನೆ ಮಾಡ್ತಾ ಇದ್ದಿ. ಅಡ ಕಲ್ಟಿವೇಟ್ರು, ಇದನ್ನ ನನಗೆ ಕೊಡು, ಹಟ್ಟಿಗೆ ತಗೊಂಡೋಗ್ಬಿಟ್ಟು ವರ್ಕೌಟ್ ಆದ ಇಲ್ಲ ಅಂತ ಚೆಕ್ ಮಾಡಿ ಹೇಳ್ತೀನಿ. ನೋ 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 ನೋ, ಇದನ್ನು ತುಂಬಾ ಕಷ್ಟಪಟ್ಟು ತಯಾರಿ ಮಾಡಿದ್ದೇನೆ, ಹಾಗೆಲ್ಲ ಸುಮ್ಮನೆ ಕೊಡ್ಲಿಕ್ಕೆ ಆಗುದಿಲ್ಲ. ಸುಮ್ಮನೆ ಕೊಡಬೇಡ ಕೂಡ. ನಮ್ಮ ಮಟ್ಲಿ ಚಾ ಕೊಡೋ ಟಾರ್ಚದಲ್ಲ, ಅದನ್ನ ನೀನು ಕೊಡ್ತೀನಿ, ಇದನ್ನ ನಾನು ಕೊಡು. ಐ ಲೈಕ್ ಇಟ್, ಟೇಕ್ ಇಟ್. ಅಂತೂ ನನ್ನಿಂದ ಆಗದೆ ಇರೋದು ಈ ಪುಡಿಯಿಂದ ಆಗ್ಬೋದು. ಒಟ್ಟಿನಲ್ಲಿ ಮಧುರ ಅವರು ನನ್ನವರಾದ್ರೆ ಸಾಕು. ಪಾಪು, ಪಾಪು ಅಲ್ಲ, ಪಾಂಡುಪುರ ಪುಟ್ಮಲ್ಲಿ ಅಂತ ಕರೀರಿ. ಸಾರಿ ಪಾಂಡುಪುರದ ಪುಟ್ಮಲ್ಲಿ ಅವರೇ, ಏನ್ ಮಾಡ್ತಿದ್ದೀರಾ? ಪುಟ್ಮಲ್ಲಿ ಅವರೇ, ನೀವ್ ಈ ತರದ ಪುಸ್ತಕನೆಲ್ಲ ಓದ್ತಿದ್ದೀರಾ ಅಂದ್ರೆ ನಿಮ್ ಜನರಲ್ ನಾಲೆಡ್ಜ್ ಇಂಪ್ರೂವ್ ಆಗ್ತಿದೆ ಅಂದಂಗ ಆಯ್ತು. ಇದನ್ನೆಲ್ಲ ಓದಿದ್ರೆ ಯಾವ ನಾಲೆಡ್ಜ್ ಇಂಪ್ರೂವ್ ಆಗೋದು? ಇರೋ ನಾಲೆಡ್ಜ್ ಕಿತ್ಕೊಂಡು ಹೋಗಿ ರಂಗನ್ ತಿಟ್ ಸೇರ್ಕತ್ತದೆ. ಮತ್ ಯಾಕೆ ಈ ಪುಸ್ತಕ ಓದ್ತಿದ್ದೀರಾ? ನಾನೇನು ಓದ್ಬೇಕು ಅಂತ ಓದ್ತಾ ಇಲ್ಲ, ಓದ್ತಾರೆ ಪೇಪರೂನು ಇದನ್ನ ಫ್ರೀ ಆಗಿ ಕೊಟ್ಬಿಟ್ಟು ರಾಡ್ ಮಾಡಿ ಅಂತ ಅದಕ್ಕೆ ಓದ್ತೀವಿ. ಪುಟ್ಮಲ್ಲಿ ಅವರದು ರಾಡಲ್ಲ, ರೀಡು. ಹಿಡಿದ್ರೆ ಚಾಡ. ಆದ್ರೆ ಇದು ಇಂಗ್ಲಿಷ್ ಅಲ್ಲದೇನೆ ನಂಗೆ ಅರ್ಥ ಆಯ್ತಲ್ಲ, ಅದಕ್ಕೆ ಇದ್ರಲ್ಲಿರೋ ಚಿತ್ರ ನೋಡ್ತೀವಿ. ಪುಟ್ಮಲ್ಲಿ ಅವರೇ, ನಿಮ್ಗೆ ಓದಕ್ ಬರ್ದಿದ್ರೆ ಯಾಕೆ ತಲೆ ಕೆಡ್ಸ್ಕೊತೀರಾ? ಅದಕ್ಕೆ ಅಂತ ನಾನಿದ್ದೀನಲ್ಲ, ನಾನು ಓದಿ ಹೇಳ್ತೀನಿ, ನೀವು ಕೇಳಿಸ್ಕೊಳ್ಳಿ. ಅದೆಲ್ಲ ಬೇಡ ಬುಡಿ, ಇದನ್ನೆಲ್ಲ ತಿಳ್ಕೊಂಡು ನಾ ಏನ್ ಮಾಡ್ಬೇಕು? ಮಾನ್ ಪುಟ್ಮಲ್ಲಿ ಅವರೇ, ಎಷ್ಟು ದಿನ ಅಂತ ಹೀಗೆ ಇರ್ತೀರಾ? ದೇಶದಲ್ಲಿ ಬದಲಾವಣೆಯ ಸಮಯ ಬಂದಿದೆ, ನೀವು ಬದಲಾಗಬೇಕು. ಅಯ್ಯ, ಏನ್ ಬದಲಾವಣೆ ಬಂದಿದ್ದೋ ಏನೋ. ನಮ್ಮ ಅಜ್ಜಿ ತಾತನ ಕಾಲದಲ್ಲಿ ಚಿನ್ನ ಬೆಳ್ಳಿನ ರೋಡಲ್ಲಿ ಹಾಕೊಂಡು ಸೇರಲ್ಲಿ ಹಾಕೊಡ್ತಿದ್ರಂತೆ. ಇವತ್ತೇನಾದ್ರೂ ಒಂದೇ 1 ಗ್ರಾಮ್ ಚಿನ್ನನ ಮೈ ಮೇಲೆ ಹಾಕೊಂಡು ಹೋದ್ರೆ ಕಾಳ್ರು ಕಿತ್ಕೊಂಡು ಹೋಗ್ಬಿಡ್ತಾರೆ. ಚಿನ್ನ ಮಾಡ್ಸ್ಕೊಂಡು ಮುಚ್ಕೊಂಡು ಓಡಾಡಕ್ಕಾಗ್ತ? ಪುಟ್ಮಲ್ಲಿ ಅವರೇ, ನೀವೆಷ್ಟೆಲ್ಲ ತಿಳ್ಕೊಂಡ್ಬಿಟ್ಟಿದ್ದೀರಾ. ನಾನು ನಿಮಗೆ ಬರೀ ಅಡುಗೆ ಮನೇಲಿ ಅಡುಗೆ ಮಾಡೋದು ಅಷ್ಟೇ ಗೊತ್ತು ಅಂದ್ಕೊಂಡಿದ್ದೆ, ಅದ್ರ ಆಚೆಗೂ ಗೊತ್ತಿದೆ. ನಾನು ನಿಮ್ಮಿಂದ ಕಲಿಯೋದು ತುಂಬ ಇದೆ. ಹಂಗೇನೂ ಇಲ್ಲ ನೀ, ನಾನು ಓದಿರೋದನ್ನ ನಿಮ್ತವ ಹೇಳ್ಕೊಂಡೆ. ನಿಮ್ತವ ಕಲಿಯೋದು ಸಾನೆ ಅದೇ, ಯಾಕಂದ್ರೆ ನೀವು ನನಗಿನ್ನ ಸಾನೆ ಮೆಂಟಲಿಜೆಂಟು. ಪುಟ್ಮಲ್ಲಿ ಅವ್ರದ್ದು ಮೆಂಟಲಿಜೆಂಟ್ ಅಲ್ಲ, ಇಂಟೆಲಿಜೆಂಟ್. ಹಿಡಿದ್ರೆ ಚಾಡ. ನಿಮ್ಗಿಂತ ಮಧುರವರು ಸಾನೆ ಬುದ್ಧಿವಂತರು ಅನ್ನಿ. ಅವ್ರ ಥರ ಆಗ್ಬೇಕು ಅಂತ ನಂಗೆ ಆಸೆ, ಆದ್ರೆ ಆಗ್ತಿಲ್ಲ. ಅದಕ್ಕೆ ಯಾಕೆ ಚಿಂತೆ ಮಾಡ್ತೀರಿ ಪುಟ್ಮಲ್ಲಿ ಅವರೇ? ಮಧು ಥರ ಇರೋದು ತುಂಬ ಸುಲಭ, ಅದನ್ನು ನಾನು ಹೇಳ್ಕೊಡ್ತೀನಿ. ಅದು ಹೆಂಗ? ಹೆಂಗೆ ಅಂದರೆ, ಏನು ಗೊತ್ತಿಲ್ಲದೆ ಇದ್ರು ನನಗೆಲ್ಲ ಗೊತ್ತಿದೆ ಅಂತ ಫೋರ್ಸ್ ಕೊಡೋದು. ಮುಖ್ಯವಾಗಿ ಗಂಡನ್ನ ಹೇಗೆ ಪಳಗಿಸಿ ಕೆಲಸ ಮಾಡಿಸ್ಬೇಕು ಅಂತ ಗೊತ್ತಿದ್ರೆ ಸಾಕು, ನೀವು ಮದುವಾಗಿ ಹೋಗ್ತೀರಾ. ಬ್ಯಾಡ ಬೇಡ, ಹಂಗಾಗದ್ ಬ್ಯಾಡ. ನಾವು ನನ್ನಂಗೆ ಇರ್ತೀನಿ, ಅವ್ರು ಅವ್ರಂಗೆ ಇರ್ಲಿ. ನಾನು ನನ್ನಂಗೆ ಇದ್ದು ನಮ್ಮ ಪಾಪಣ್ಣನ ಸೇವೆ ಮಾಡ್ತೀನಿ. ಅದಕ್ಕೆ ಪುಟ್ಮಲ್ಲಿ ಅವರೇ, ನೀವು ನನಗೆ ಬೇಕು ಅನ್ಸೋದು. ಯಾನಂದ್ರೆ ನಿಮ್ ಗುಣ ಮದುಗ್ ಬರ್ಲಿಲ್ವಲ್ಲ ಅಂದೆ. ಬೇಡ ಬೇಡ, ನಾನು ನನ್ನಂಗೆ ಇರ್ತೀನಿ, ಅವರು ಅವ್ರಂಗೆ ಇರ್ಲಿ. ಅವ್ರು ಹಂಗಿರ್ಲಿಲ್ಲ ಅಂದ್ರೆ ನಿಮ್ಮಂತ ನಾಲ್ಕು ನಮ್ಮ ಬಗ್ಬಡಿಯಕಾಯ್ತಿದ್ದ.
ಏನ್ ಗೌಡ್ರೆ ಫೋನ್ ಮಾಡಿ ಬರಕ್ ಹೇಳಿದ್ದು? ವಿಷಯ ಇಲ್ಲದೆ ಗೌಡ ಪಿ ಓದಲ್ಲ. ನಿಮ್ತ ಒಂದು ಮುಖ್ಯವಾದ ವಿಷಯ ಮಾತಾಡ್ಬೇಕಿತ್ತು ಅನ್ನಿ. ಹಂಗಾರೆ ಇವ್ರ ಒಟ್ಟಿಗೆ ಹೋಗಿ ಹೇಳ್ಬೋದಿತ್ತಲ್ಲ. ಆಮೇಲೆ ಪುಟ್ಮಲಿ ಅದನ್ನ ನಮ್ಮ ಮಟ್ಟಿಲಿ ಹೇಳಿದ್ರೆ ಅದಕ್ಕೆ ಬೆಲೆ ಸಿಕ್ಕದು. ಮಧುರ ಅವ್ರೆ, ಇವತ್ತು ನೀವು ನಮ್ಮ ಮಟ್ಟಿಲಿ ಉಂಡ್ಕೊಂಡು ಹೋಗ್ಬೇಕು. ಊಟ ಮಾಡ್ತೀನಿ, ಬಟ್ ವಿಷಯ ಏನಂತ ಹೇಳಿ. ಮಧುರ ಅವ್ರೆ, ನನ್ನ ಪಟಾಪಟಿ ಚಡ್ಡಿ ಬನ್ನಿ ವ್ಯಾಪಾರದಲ್ಲಿ ಒಳ್ಳೆ ಲಾಭ ಬಂದಿತ್ತು ಅನ್ನಿ. ಆ ಸಂತೋಷನ ನಿಮ್ ಜೊತೆಗೆ ಹಂಚ್ಕೊಳ್ಳೋವಂತ ಕರೆಸ್ತದು. ಸೂಪರ್ ಗೌಡ್ರೆ, ಕಂಗ್ರ್ಯಾಚುಲೇಷನ್. ಈ ವಿಷಯ ಕೇಳಿ ನಂಗೆ ತುಂಬಾ ಖುಷಿ ಆಯ್ತು. ಖಂಡಿತವಾಗ್ಲೂ ನಾನು ಊಟ ಮಾಡ್ಕೊಂಡೇ ಹೋಗ್ತೀನಿ. ಬಾಬಣ್ಣ, ಈ ವಿಷಯವ ನೀವು ಅಂತವ ಏಳೇ ಅಲ್ಲ, ಏಳಿದಿದ್ರೆ ಇಷ್ಟೆಲ್ಲ ಅಡ್ಗೆ ಮಾಡ್ಬಿಡ್ತಿದ್ದಿ. ಆಮೇಲೆ ಪುಟ್ಮಲಿ, ಇವತ್ತು ನೀನು ಅಡುಗೆ ಮಾಡಂಗಿಲ್ಲ. ಯಾಕೆ? ನಮ್ಮನ್ನ ಬಂಚ್ ಕರ್ಕೊಂಡು ಹೋದರಿಯಾ? ಅದು ಬಂಚಲ್ಲ ಕಮ್ಮಿ, ಲಂಚು ಹಿಡಿದ್ರಿ ಜಾಡ. ಅದಕ್ಕೆ ಕರ್ಕೊಂಡು ಹೋದರಿಯಾ? ಆಮೇಲೆ ಪುಟ್ಮಲಿ, ಇವತ್ತು ನಾನೇ ನನ್ನ ಕೈಯಾರ ಅಡುಗೆ ಮಾಡಿ ನಿಮಗೆಲ್ಲ ಬಡಿಸ್ತೀನಿ. ವಾವ್ ಗೌಡ್ರೆ, ನಿಮ್ ಕೈ ರುಚಿನ ತಿಂದಂಗಾಗತ್ತೆ. ಬಾಬಣ್ಣ, ಆದ್ರೂ ನೀವು ಚಂದನ್ ಅವ್ರನ್ನ ಕರಿಬೇಕಿತ್ತು ಅನ್ನಿ. ಆಮೇಲೆ ಪುಟ್ಮಲಿ, ಅವ್ರನ್ನ ಮರ್ತು ಬಿಟ್ಟನಾ ಕರ್ದಿನಿ, ಇನ್ನೇನು ಬಂದ್ಬಿಡ್ತಾರೆ. ನೀವು ಹಿಂಗೆ ಮಾತಾಡ್ತಾರಿ, ಒಂದೇ ಒಂದು ನಿಮಿಷ ಬಂದ್ಬಿಡ್ತೀನಿ. ಪುಟ್ಮಲ್ಲಿ ಅವರೇ, ಅಂತೂ ಇಂತೂ ನೀವು ಜಾಕ್ಪಾಟ್ ಹೊಡೆದ್ಬಿಟ್ರಿ. ನಂಗೂ ಈ ರೀತಿ ಖುಷಿ ಪಡ್ಬೇಕು ಅಂತೆಲ್ಲ ಆಸೆ ಇದೆ, ಬಟ್ ಏನ್ ಮಾಡೋದು, ಜಾನಿ ಕೆಲ್ಸನೇ ಮಾಡಲ್ಲ. ಮಧುರ ಅವರೇ, ನೀವು ಬೇಜಾರ್ ಮಾಡ್ಕೋಬೇಡಿ. ಚಂದನ್ ಅವ್ರಿಗೂ ಒಳ್ಳೆ ಕಾಲ ಬಂದೇ ಬರ್ತದೆ. ಆಗ ನೀವು ನಮ್ಮನ್ನ ನಿಮ್ಮ ಮಟ್ಟಿ ಊಟಕ್ಕೆ ಕರೆಯಿರಂತೆ. ಆ ಟೈಮ್ ಯಾವಾಗ ಬರುತ್ತೋ ಏನೋ. ನನ್ನ ಲೈಫ್ ಆ ಕಡೆ ತೇಲ್ತಾನೂ ಇಲ್ಲ, ಈ ಕಡೆ ಮುಳುಗ್ತಾನೂ ಇಲ್ಲ. ನೀವು ಬೇಜಾರ್ ಮಾಡ್ಕೋಬೇಡಿ ಮಧುರ ಅವರೇ. ತಕೊಳ್ಳಿ ತಕೊಳ್ಳಿ, ಜ್ಯೂಸ್ ಕುಟ್ಟಿ ತಕೊಳ್ಳಿ. ತಕೊಳ್ಳಿ. ಥ್ಯಾಂಕ್ ಯು. ಶಂಕರೇಶ್ವರ, ಆತ್ಮಗಳು ಬದಲಾಯ್ತವ ಅನ್ಕೊಂಡ್ರೆ ಆತ್ಮಗಳೇ ಆಚೆಗೆ ಬರೋ ಥರ ಕಾಣ್ತಾವ. ಬಾಬಣ್ಣ, ಗೌಡ್ರೆ, ಯಾಕೆ ಹಾಗೆ ನಗ್ತಾ ಇದ್ದೀರಾ? ಪುಟ್ಟಮಲ್ಲಿ ಅವರೇ, ನೀವು ನಮ್ಮ ಮನೆಗೆ ಬಂದಿದ್ದು ನನಗೆ ತುಂಬಾ ಖುಷಿ ಆಯ್ತು. ಹೇಗೂ ಮಧು ಮನೇಲಿಲ್ಲ, ಅವಳು ಬರೋ ತನಕ ಮಾತಾಡ್ತಾನೆ ಇರ್ಬೋದು. ಜಾನಿ, ನಂದೇ ಹೆಸರಮ್ಮ. ಗೊತ್ತಿದೆ, ನಾನು ಪುಟ್ಮಲ್ಲಿ ಅವರಲ್ಲ, ನಿಮ್ಮ ಹೆಂಡತಿ ಮಧುರ. ಪುಟ್ಟಮಲ್ಲಿ ಅವರೇ, ನೀವು ತಮಾಷೆ ಮಾಡ್ತಿದ್ದೀರಾ. ನೀವ್ಯಾರು ಮಧು ಯಾರು ಅಂತ ನನಗೆ ಗೊತ್ತಾಗಲ್ವಾ? ನೀವು ಇತ್ತೀಚೆಗೆ ತುಂಬಾ ತಮಾಷೆ ಮಾಡೋದು ಕಲ್ತ್ಬಿಟ್ಟಿದ್ದೀರಾ. ನೀವು ಭಾವುಕ ನಟ ಅಂತ ನನಗೆ ಚೆನ್ನಾಗಿ ಗೊತ್ತು. ನಿಮ್ಗೆ ನಿಮ್ಮ ಹೆಂಡತಿ ಯಾರು, ಬೇರೆಯವ್ರ ಹೆಂಡತಿ ಯಾರು ಅಂತ ಗೊತ್ತಾಗಲ್ವಾ? ಇದೇನಿದು? ಪುಟ್ಟಮಲ್ಲಿ ಅವ್ರು ಯಾಕೆ ಹಿಂಗೆ ಆಡ್ತಿದ್ದಾರೆ? ಮಧುರಾಗಿ ಏನಾದರೂ ನಾನು ಅವ್ರನ್ನ ಇಷ್ಟಪಡ್ತಿರೋ ವಿಷಯ ಗೊತ್ತಾಗಿ ಅದನ್ನ ಗೊತ್ತು ಮಾಡ್ಕೊಳ್ಳೋಕೆ ಇವರನ್ನ ಈ ರೀತಿ ಕಳಿಸಿರ್ಬೋದಾ? ಜಾನಿ, ಏನು ಯೋಚನೆ ಮಾಡ್ತಾ ಇದ್ದೀರಾ? ನಾನು ಗ್ರೂಮಿಂಗ್ ಕ್ಲಾಸಿಂದ ಟಯರ್ಡ್ ಆಗಿ ಬಂದಿದ್ದೀನಿ. ಕಾಫಿ ಮಾಡ್ಕೊಡ್ಬೇಕು ಅನ್ನೋ ಕಾಮನ್ ಸೆನ್ಸ್ ಇಲ್ವಾ? ಹೋಗಿ ಕಾಫಿ ಮಾಡ್ಕೊಂಬನ್ನಿ. ಶುಗರ್ ಕಮ್ಮಿ ಇರಲಿ, ಶುಗರ್ ಜಾಸ್ತಿ ಆದರೆ ಕ್ಯಾಲರೀಸ್ ಜಾಸ್ತಿ ಆಗತ್ತೆ. ಸೇಮ್ ಟು ಸೇಮ್ ಮಧು ಥರನೇ ಮಾತಾಡ್ತಿದ್ದೀರಾ. ಇದೆಲ್ಲ ಹೇಗೆ ಕಲ್ತ್ರಿ? ನಾನು ಎಲ್ಲಿಂದನೂ ಕಲ್ತಿಲ್ಲ, ನಾನು ಇರೋದೇ ಹೀಗೆ. ನನಗೆ ನಂಬಿಕೆ ಬರ್ತಿಲ್ಲ. ನೀವು ಮಧು ಆಗಿದ್ದಿದ್ರೆ ಪುಟ್ಟಮಲ್ಲಿ ಅವ್ರ ಥರ ಯಾಕೆ ಬರ್ತಿದ್ರಿ? ಬಟ್ಟೆ ರೂಪ ಬದಲಾಗದೆ ಇರ್ಬೋದು, ಆದರೆ ಆತ್ಮ ಬದಲಾಗಿದೆಯಲ್ಲ. ಆತ್ಮನ? ಅದು ಹೇಗೆ ಬದಲಾಯ್ತು? ಈಗ ಲಾಜಿಕ್ ಎಲ್ಲ ಬೇಕಾ? ನನಗೆ ತಲೆ ಸಿಡಿತಾ ಇದೆ, ಮೊದಲೋಗಿ ಕಾಫಿ ಮಾಡ್ಕೊಂಬನ್ನಿ. ಅಲ್ಲ, ಇವ್ರು ಹೇಳ್ದಾಗೆ ಆತ್ಮ ಬದಲಾಗಿರ್ಬೋದಾ? ನನಗೆ ನಂಬಕ್ಕೆ ಆಗ್ತಿಲ್ಲ. ಅಂದ್ರೆ ಇವರು ಮಧು ಥರ ಆಗಿದ್ದಾರೆ ಅಂದಮೇಲೆ ಮಧುರ ಪುಟ್ಮಲ್ಲಿ ಅವ್ರ ಥರ ಆಗಿರ್ಬೋದಾ? ಒಳ್ಳೇದೇ ಆಯ್ತು. ಏನ್ ಗುರು, ಲಡ್ಡು ಬಂದು ಬಾಯಿಗೆ ಬಿತ್ತ? ಪುಟ್ಮಲ್ಲಿ ಅವರೇ, ಮಧು ಕಾಫಿ. ಥ್ಯಾಂಕ್ ಯು ಜಾನಿ. ಈಗ ರಿಲ್ಯಾಕ್ಸ್ ಆಯಿತು. ನಿಮ್ಮ ಕೈಯಲ್ಲೇನೋ ಜಾದು ಇದೆ. ಜಾದು ಇರೋದು ನನ್ನ ಕೈಯಲ್ಲ, ನಿಮ್ಮ ಕಣ್ಣಲ್ಲಿ. ಜಾನಿ, ಏನಿದು ಹೊಸ ಥರ ಹೋಗಿ ಬನ್ನಿ ಅಂತ? ಪ್ರೀತಿಯಿಂದ ಮಧು ಡಾರ್ಲಿಂಗ್ ಅಂತ ಕರಿಬಾರ್ದಾ? ಈಗ ಕನ್ಫರ್ಮ್ ಆಯ್ತು ಪುಟ್ಟಮಲ್ಲಿ ಅವರು ಮಧುರ ಆಗಿ ಬದಲಾಗಿದ್ದಾರೆ ಅಂತ. ನಾನು ಸುಮ್ಮನೆ ತಮಾಷೆ ಮಾಡಿದೆ. ಇದು ತಮಾಷೆ ಮಾಡೋ ಟೈಮಾ?
ಜಾನಿ ಏನಿದು ನಾನೇ ಹತ್ರ ಬಂದ್ರು ದೂರ ಹೋಗ್ತಾ ಇದ್ದೀರಾ? ಮಧು, ನಾನು ಎಲ್ಲಿದ್ದೀನಿ, ಏನ್ ಮಾಡ್ತಾ ಇದ್ದೀನಿ, ಇದು ನಿಜಾನೋ ಸುಳ್ಳೋ ಗೊತ್ತಾಗ್ತಾನೆ ಇಲ್ಲ. ನಾನು ನಿಮ್ ಕಣ್ಮುಂದೆ ಇರೋದಂತೂ ಸತ್ಯ. ಇದೇ ಖುಷಿನಲ್ಲಿ ನಾವಿಬ್ರು ಒಂದು ಡುಯೆಟ್ ಸಾಂಗ್ ಹಾಡೋಣ. दो लफ्जों में ये बयां ना हो पाए। एक लड़का एक लड़की की ये कहानी है नहीं, दो लफ्जों में ये बयां ना हो पाए। ಮಧು, ನಿನ್ ಕೈ ಹಿಡಿಯೋದಕ್ಕೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ಐ ಲವ್ ಯು. ಐ ಲವ್ ಯು ಟು ಜಾನಿ. ಯಾನಿದು ಬಾಬಣ್ಣ, ಕಾಪಿ ಕುಡಿ ಬದಲು ಟಾಂಕ್ ಮಾಡ್ತಿದ್ದೀರಿ? ಅದು ಟಾಂಕ್ ಅಲ್ಲ ಕಮ್ಮಿ, ಟಿಂಕು. ಹಿಡಿದ್ರೆ ಜಾಡ. ಅದ ಯಾಕೆ ಮಾಡ್ತಿದ್ದೀರಿ? ಶಂಕರೇಶ್ವರ, ಎಲ್ಲ ಬದಲಾದ್ರೂ ರೂಪ ಬದಲಾಗ್ನಿಲ್ವಲ್ಲ, ಅಷ್ಟೇ ಸಾಕು. ಪುನಃ ಏನೋ ಯೋಚನೆ ಮಾಡ್ತಿದ್ದೀರಿ? ಅದು ಇವತ್ತು ನೀನು ನನ್ನ ಕಣ್ಣಿಗೆ ಏನೋ ಒಂಥರ ಬೇರೆ ತರ ಕಾಣ್ತಾ ಇದೆ, ಅದಕ್ಕೆ ಯಾನಿರ್ಬೋದು ಅಂತ ಯೋಚನೆ ಮಾಡ್ತಾ ಇದ್ದಿ. ಹೋಗಿ ಬಾಬಣ್ಣ, ನೀವ್ ಯಾವಾಗ್ಲೂ ಫೋಕ್ ಮಾಡ್ತಿರ್ತೀರಿ. ಅದು ಪೋಕಲ್ಲ ಕಮ್ಮಿ, ಜೋಕು. ಜಾಡ. ಆಮೇಲೆ ಪುಟ್ಮಲಿ ಗಂಡನ ಜೊತೆಗೆ ನಿಂತ್ಕೊಂಡ್ ಮಾತಾಡ್ತಿದೆ ಅಲ್ಲ, ಬಾ ದಂಡಕ್ಕೆ ಕೂತ್ಕೊಂಡ್ ಮಾತಾಡ. ಹೋಗಿ ಬಾಬಣ್ಣ, ನಂಗೆ ನಾಚಿಕೆ ಆಯ್ತದೆ. ಮಧುರವರು ನಾಚ್ಕೊಂಡ್ರೆ ಸೇಮ್ ಟು ಸೇಮ್ ಕರಿನ ಕಪೂರ್ ತರ ಕಾಣ್ತಾರೆ. ಯಾನಂದ್ರೆ ಅಡ್ಡಕ್ಕಮ್ಮೆ ನೀನು ಹಿಂಗೆ ನಾಚ್ಕೊಂಡು ದೂರ ಕೊಟ್ಟಬಿಟ್ರಿ ಹಂಗೆ ಬಸಿ ದಂಡಕ್ಕೆ ಬಾ. ನಾ ಬರೋಕಿಲ್ಲ, ನಾ ಬಿಡಕ್ಕಿಲ್ಲ, ನಾ ಸಿಗಕ್ಕಿಲ್ಲ. ಹೋಗಮ್ಮೆ ಸುಸ್ತಾಯ್ತದೆ. ಶಂಕರೇಶ್ವರ ಕೈಗ ಬೆಲ್ಲ ಕೊಟ್ಬಿಟ್ಟು ತಿಂದೇರಂಗೆ ಮಾಡ್ಬಿಟ್ಟೆಲ್ಲಪ್ಪ. ಬಿಡಿ ಬಾಬಣ್ಣ, ನಿಮ್ಗೆ ಅಯ್ಯೋ ಅನ್ಸ್ಬಿಟ್ಟಿ. ಸಾನೆ ಸುಸ್ತಾಯ್ತಾ? ಅಯ್ಯ ಬುಡಮ್ಮೆ, ಈ ಸುಸ್ತೆ ನನಗೂ ಅಷ್ಟ. ನೀವು ಓಡೋಗೋದಲ್ಲ, ನೀನು ಇಂಚೋರು ಬರೋದಿದ್ದೇ ಅದೇ. ನೀನು ಈ ಕಾಲಕ್ಕೆ ಬದಲಾಗಲ್ಲ ಕಂಬಿಡು. ಅದ್ಯಾಕೆ ಹಂಗಂದಿರಿ? ನಿಮ್ಗೋಸ್ಕರ ನಾ ಹೆಂಗ್ ಬೇಕಿದ್ರು ಬದಲಾಯ್ತೀನಿ ಅನ್ನಿ. ನನಗೆ ನಮ್ಮ ಕೈಲ ಕಂಬಿಡು. ಬಾಬಣ್ಣ, ಬಾಬಣ್ಣ, ಇಷ್ಟು ಬದಲಾವಣೆ ಸಾಕ? ಇನ್ನು ಬೇಕಾ? ಇಷ್ಟು ಸಾಕು ಬಿಡಮ್ಮೆ. ಅಷ್ಟಿನ ಒಟ್ಟಿಗೆ ಮೃಷ್ಟಾನ್ನ ಭೋಜನ ಸಿಕ್ಕದಂಗೆ ಆಯ್ತು. ಬಾಬಣ್ಣ, ಐ ಲವ್ ಯು. ಐ ಲವ್ ಟು. ಜಾನಿ, ಹೀಗೆ ಯೋಚನೆ ಮಾಡ್ತಾ ಇರ್ತೀರೋ ಊಟಕ್ಕೆ ಬರ್ತಿರೋ? ಹಸುವಾಗ್ತಿದೆ, ಊಟ ಮಾಡಬೇಕು ಅನ್ನಿಸ್ತಿಲ್ಲ. ಯಾಕೆ ಈ ರೀತಿ ಆಗ್ತಿದೆ ಅಂತಾನೆ ಗೊತ್ತಾಗ್ತಿಲ್ಲ. ಹಾಗಿದ್ರೆ ಹೊಟ್ಟೆ ಕೆಟ್ಟಿರ್ಬೇಕು. ಡಾಕ್ಟ್ರು ಫೋನ್ ಮಾಡ್ಲಾ? ಇದು ಹೊಟ್ಟೆಗೆ ಸಂಬಂಧಪಟ್ಟಿದ್ದಲ್ಲ, ಮನ್ಸಿಗೆ ಸಂಬಂಧಪಟ್ಟಿದ್ದು. ಇಷ್ಟು ದಿವಸ ಬೇಕು ಅನ್ನಿಸ್ತಿದ್ದು ಇವತ್ತು ಕಣ್ಮುಂದೆ ಇದ್ರೂ ಬೇಡ ಅನ್ನಿಸ್ತಿದೆ. ಜಾನಿ, ನೀವೇನ್ ಮಾತಾಡ್ತಾ ಇದ್ದೀರೋ ನನ್ಗೆ ಅರ್ಥ ಆಗ್ತಾ ಇಲ್ಲ. ಏನಾಗಿದೆ ನಿಮ್ಗೆ? ಏನ್ ನಡೀತಿದೆ ಅಂತ ಒಂದು ಅರ್ಥ ಆಗ್ತಿಲ್ಲ. ಅದನ್ನ ಹೇಗೆ ಅರ್ಥ ಮಾಡಿಸ್ಬೇಕು ಅಂತ ನನಗೆ ಗೊತ್ತು. ಜಾನಿ, ನನ್ನ ಹತ್ರ ಬಂದ್ರೆ ನೀವ್ಯಾಕೆ ದೂರ ಹೋಗ್ತಾ ಇದ್ದೀರಾ? ಯಾಕೆ? ನಾನು ಕಂಡ್ರೆ ನಿಮ್ಗೆ ಇಷ್ಟ ಅಲ್ವಾ? ಇಷ್ಟ ಇದೆ, ಆದರೆ ಇವತ್ತು ಯಾಕೋ ಸ್ವಲ್ಪ ಕಷ್ಟ ಆಗ್ತಿದೆ. ಇಷ್ಟು ದಿವಸ ಇಲ್ದಿರೋ ಕಷ್ಟ ಇವತ್ತು ಯಾಕೆ? ನಿಮ್ಮ ಪೋಲಿ ಫ್ರೆಂಡ್ ಪ್ರೇಮ್ ಫೋನ್ ಮಾಡಿ ಏನಾದರೂ ಹೇಳ್ಕೊಟ್ನಾ? ಹಾಗೇನಿಲ್ಲ, ಯಾಕೋ ನಂಗೆ ತಲೆ ನೋವ್ತಿದೆ. ಒಂದು ನಿಮಿಷ ಇರಿ. ದೇವ್ರೇ, ಇದೇನಪ್ಪ, ಇವರು ನಿಜವಾಗ್ಲೂ ಮಧುರನೇನಾ? ಮಧು ಯಾವತ್ತೂ ನನಗೆ ಈ ರೀತಿ ಸೇವೆ ಮಾಡಿರಲಿಲ್ಲ, ಇವ್ರು ಮಾಡ್ತಿದ್ದಾರೆ. ನನಗೆ ನಂಬೋಕೆ ಆಗ್ತಿಲ್ಲ.
ಜಾನಿ ಇವಾಗ ಹೇಗಿದೆ? ಪರವಾಗಿಲ್ಲ. ಒಂದು ನಿಮಿಷ ಇರಿ, ಬಂದೆ. ದೇವ್ರೇ, ಈ ಖುಷಿನ ತಡ್ಕೊಳಕ್ಕೆ ಆಗ್ತಿಲ್ಲ, ಹಾಗಂತ ಇದನ್ನು ಅನುಭವಿಸೋಕ್ಕೂ ಆಗ್ತಿಲ್ಲ. ಮಲ್ಲಿಯವ್ರ ಈ ರೀತಿ ಸೇವೆ ಮಾಡ್ತಿರೋದಕ್ಕೆ ತುಂಬಾ ಸಂತೋಷ ಆಗ್ತಿದೆ. ಒಂದು ವೇಳೆ ಮಧುನು ಇದೇ ತರ ಗೌಡ್ರಿಗೂ ಸೇವೆ ಮಾಡ್ತಿರ್ಬೋದಾ? ಇಲ್ಲ ಇಲ್ಲಿ ನಡೀತಿರೋದನ್ನೆಲ್ಲ ಕದ್ದು ನೋಡ್ತಿರ್ಬೋದಾ? ಮಧು ಫೋನ್ ಇಲ್ಲೇ ಇದೆ ಅಂದ್ರೆ ಮಧು ಪುಟ್ಟಮಲ್ಲಿಯವರಾಗಿ ಬದಲಾಗಿರೋದು ಕನ್ಫರ್ಮು. ಇದನ್ನೆಲ್ಲ ಯಾಕೆ ತರಕ್ ಹೋದ್ರಿ? ಕರೆದಿದ್ರೆ ನಾನೇ ಬರ್ತಿದ್ದೆ. ಇವತ್ತು ನನ್ನ ಹಬಿಗೆ ನಾನೇ ತಿನ್ನಿಸ್ಬೇಕು. ಮನಸೇ ಬದುಕು ನಿನಗಾಗಿ, ಬವಣೆ ನಿನಗಾಗಿ, ನನ್ನ ಪ್ರೀತಿಯೇ ಸುಳ್ಳಾದರೆ ಜಗವೆಲ್ಲ ಸುಳ್ಳು ಅಲ್ಲವೇ? ಜಾನಿ ಯಾಕೆ ಅಳ್ತಾ ಇದ್ದೀರಾ? ಖಾರ ಜಾಸ್ತಿ ಆಯ್ತಾ? ಇಲ್ಲ, ಪ್ರೀತಿ ಜಾಸ್ತಿ ಆಯ್ತು. ಇಷ್ಟಕ್ಕೆ ಪ್ರೀತಿ ಜಾಸ್ತಿ ಆಯ್ತು ಅಂದ್ರೆ ಹೇಗೆ? ನಿಜವಾದ ಪ್ರೀತಿನ ತಟ್ಟೆ ಇಟ್ಟು ಬಂದು ತೋರಿಸ್ತೀನಿ. ಇದೇನಮ್ಮೆ ಆಗ್ಲೇ ರೂಮಿಗೆ ಬಂದು ಕೂತ್ಕೊಂಡ್ಬಿಟ್ಟಿದೆ. ನೀವು ಬದಲಾವಣೆ ಕೇಳಿದ್ರಲ್ಲ ಅದಕ್ಕೆ. ಪರವಾಗಿಲ್ಲ, ಪುಡಿ ಕೆಲಸ ಮಾಡ್ತಾ ಇದೆ. ಇದೇನಮ್ಮೆ ಇಷ್ಟು ದಿನ ದಂಡಲ್ಲಿ ಕೂತ್ಕೊಂಡು ಇಟ್ಕಲಿ ಚೌಳು ಕಟ್ಟೋರಂಗ ದೂರ ಕೊಡ್ತಿದ್ದ, ಇವತ್ತು ಹಂಗೆ ಕೂತಿದೆ. ನೀವು ಬದಲಾವಣೆ ಕೇಳಿದ್ರಲ್ಲ ಅದಕ್ಕೆ. ಇದಪ್ಪ ವರ್ಷ ಅಂದ್ರೆ ಇಷ್ಟು ದಿನ ಈ ಬುದ್ಧಿ ಎಲ್ಲಿಗೆ ಹೋಗಿತ್ತು? ಬಾಬಣ್ಣ ಈಗ ಅದೆಲ್ಲ ಬೇಕಾ? ನಿಮ್ಗೆ ಬದಲಾವಣೆ ಅಂದ್ರೆ ಸಾನೇ ಇಷ್ಟ ಅಲ್ವಾ? ಅದಕ್ಕೆ ನಿಮ್ಗೆ ಹೆಂಗ್ ಬೇಕೋ ನಾನು ಹಂಗ್ ಬದಲಾಯ್ತೀನಿ ಅನ್ನಿ. ಈ ಬದಲಾವಣೆ ವರ್ಷ ಜಾಸ್ತಿ ಆಯ್ತಲ್ಲ, ತೊಂದರೆ ಇಲ್ಲ. ನೀ ಎಷ್ಟು ಬದಲಾಗಿದೆ ಅಂತ ನೋಡ್ತೀನಿ. ಈಗ ಕೈ ಹಿಡ್ಕ. ಓ ಮಲೆನಾಡಿನ ಮೈಸಿರಿ ಆರ ವಿಚಾರಿಸೋ ಗರಿ. ಬಾಬಣ್ಣ ನೀವ್ ಹಂಗ್ ನೋಡ್ಬೇಡಿ, ನಂಗೊಂಥರ ಆಯ್ತದೆ ಅನ್ನಿ. ಆಗ್ಲಿ ಅಂತ ತಾನೇ ನೋಡ್ತಾ ಇರೋದು. ಕರಿಯಾನಿ ಕರಿಯೋದೆಚ್ಚ ನಿನ್ ಹಿಂದೆ ನಾ ಬರೋದು ಹೆಚ್ಚ. ಬಾಬಣ್ಣ ನೀವ್ ಅಷ್ಟು ಸುಲಭವಾಗಿ ನನ್ನ ಹಿಡಿಯಕ್ಕಾಗಲ್ಲ. ಹಿಡಿರಿ ನೋಡು. ನೀನೇ ಗ್ರೀನ್ ಸಿಗ್ನಲ್ ಕೊಟ್ಮೇಲೆ ಬಿಟ್ಬಿಟ್ಟ ನಮ್ಮ. ಇವತ್ತು ಈ ಸಿಂಹ ಜಿಂಕೆನ ಬೇಟೆ ಆಡೋದೇ. ಶಂಕರೇಶ್ವರ, ನಾ ಎಂಥ ತಪ್ಪು ಮಾಡ್ಬಿಡ್ತಿದ್ನಪ್ಪ. ಇಲ್ಲಿ ಮಧುರ ಅವ್ರು ನಡ್ಕೋತಾರ ಹಂಗೆ ಅಲ್ಲಿ ಪುಟ್ಮಲಿನ ನಡ್ಕೋತಿರ್ಬೋದಾ? ನಾನು ಇವ್ರನ್ನ ಇಷ್ಟಪಡ್ತಾರ ದಿಟ, ಆದರೆ ಈ ರೀತಿ ಇಷ್ಟಪಡ್ತಾ ಇಲ್ಲ. ಏನಿದ್ರು ದೂರದಿಂದ ನೋಡಿ ಇಷ್ಟಪಡ್ತೀನಿ. ಬಾಬಣ್ಣ ಮಧುರ ಅವ್ರ ಬುಡಿ ನನ್ನ ಕೈನ ನಿಮ್ಮ ಮಟ್ಟಿಗೆ ನೀವು ಹೋಗಿ. ಶ್ರೀರಾಮ ಇದೇ ನಮ್ಮ ಮಟ್ಟಿ, ಇನ್ಯಾವ ಮಟ್ಟಿಗೆ ಹೋಗ್ಲಿ? ಇದೆಲ್ಲ ನಿಮಗೆ ಗೊತ್ತಾಗಲ್ಲ. ಸುಮ್ಮನೆ ನಿಮ್ಮ ಮಟ್ಟಿಗೆ ಹೊಂಟೋಗ್ಬಿಡಿ. ಅಲ್ಲಿ ಪುಟ್ಮಲ್ಲಿ ಯಾರು ಮಾಡ್ತಾ ಇದ್ದಾಳ ಅನ್ನೋ ಭಯ. ಬಾಬಣ್ಣ ನಿಮ್ ಪುಟ್ಮಲ್ಲಿ ಇಲ್ಲೇ ಇರ್ಬೇಕಾದ್ರೆ ಇನ್ಯಾವ ಪುಟ್ಮಲ್ಲಿ ಬಗ್ಗೆ ಯೋಚನೆ ಮಾಡ್ತಿದ್ದೀರಿ? ನಂಗೆ ಗೊತ್ತು ನಿಮಗೆ ಯಾಕೆ ನನ್ನ ಮೇಲೆ ಕೋಪ ಬಂದಿದೆ ಅಂತ. ನಾನು ನಿಮಗೆ ಆಟ ಆಡಿಸ್ದೆ ಅಂತ ತಾನೇ? ಇನ್ಮೇಲೆ ಯಾವತ್ತೂ ಹಿಂಗೆಲ್ಲ ಮಾಡಲ್ಲ. ಬನ್ನಿ ಮನೆ ಕಳೋ. ಮಧುರ ಅವ್ರೆ ಬನ್ನಿ, ನಿಮ್ಮ ಮಟ್ಟಿಗೆ ಹೋಗೋ. ಅಯ್ಯೋ ಬಾಬಣ್ಣ ನಾನು ತಪ್ಪು ಮಾಡ್ತಿದ್ದೀನಿ ಅನ್ನಿಸ್ತಿದೆ. ನಾನು ಪುಟ್ಟಮಲ್ಲಿಯವ್ರನ್ನ ಇಷ್ಟಪಟ್ಟಿದ್ದು ನಿಜ, ಆದರೆ ಈ ರೀತಿ ಅಲ್ಲ. ನಾನು ಈ ರೀತಿ ಎಲ್ಲ ನಡ್ಕೊಂಡ್ರೆ ಮಧುಗೆ ಮೋಸ ಮಾಡ್ದಂಗಾಗುತ್ತೆ. ಹೇಗಾದ್ರೂ ಮಾಡಿ ಇವ್ರನ್ನ ಗೌಡ್ರ ಹತ್ರ ಕಳಿಸ್ಬಿಡ್ಬೇಕು. ಜಾನಿ, ನಾನು ನಿಮ್ಗೋಸ್ಕರ ರೂಮಲ್ಲಿ ಕಾಯ್ತಾ ಇದ್ದೀನಿ. ನೀವು ಇಲ್ಲಿ ನಿಂತ್ಕೊಂಡು ಏನ್ ಮಾಡ್ತಾ ಇದ್ದೀರಾ?
ಮಧು ನಾನು ಇಲ್ಲೇ ಸೋಫಾ ಮೇಲೆ ಮಲಗ್ತೀನಿ, ನೀವು ಹೋಗಿ ರೂಮಲ್ಲಿ ಮಲಗಿ. ನಾನು ಒಬ್ಳೆ ಹೋಗಿ ರೂಮಲ್ಲಿ ಮಲ್ಗೋಗಿದ್ರೆ ನಿಮ್ಮನ್ನ ಯಾಕೆ ಕರೀತಾ ಇದೆ? ಬನ್ನಿ ನನ್ನ ಜೊತೆ. ದೇವ್ರೇ ನೀನೇ ನನ್ನ ಕಾಪಾಡಪ್ಪ. ದೇವ್ರ ಯಾಕೆ ನಿಮ್ಮನ್ನ ಕಾಪಾಡ್ಬೇಕು? ದೇವ್ರೇ ತಾನೇ ನಮ್ಮಿಬ್ಬರನ್ನ ಒಂದ್ ಮಾಡಿರೋದು. ಪುಟ್ಮಲ್ಲಿ ಅವರೇ ನಿಮ್ಗೆ ಅರ್ಥ ಆಗಲ್ಲ. ಜಾನಿ ಎಷ್ಟ್ ಸಲ ಹೇಳ್ಬೇಕು ನನ್ ಪುಟ್ಮಲ್ಲಿ ಅವ್ರ ಅಲ್ಲ ಅಂತ? ಯಾಕೆ ಕನ್ಫ್ಯೂಸ್ ಆಗಿದ್ದೀರಾ? ಏನು ಅಂತ ಹೇಳಿ, ನೀವು ನೋಡಕ್ ಪುಟ್ಮಲ್ಲಿ ಅವ್ರ ತರ ಇದ್ದೀರಾ, ಮಾತೆಲ್ಲ ಮಧು ತರ ಆಡ್ತಿದ್ದೀರಾ, ನನಗೆ ತಲೆ ಕೆಟ್ಟು ಹೋಗ್ತದೆ. ವಾಟ್? ನಾನ್ ನೋಡಕ್ಕೆ ಪುಟ್ಮಲ್ಲಿ ಅವ್ರ ತರ ಇದ್ದೀನ? ಏನ್ ಹೇಳ್ತಾ ಇದ್ದೀರಾ ಜಾನಿ? ಇವತ್ತು ಯಾಕೋ ಪುಟ್ಮಲ್ಲಿ ಅವರೇ ಅಂತ ಇದ್ದೀರಾ? ಅಯ್ಯೋ ನನ್ಗೇನು ಅರ್ಥ ಆಗ್ತಿಲ್ಲ. ಪ್ಲೀಸ್ ನೀವು ಹೋಗಿ ಮಲ್ಗಿ. ನಾನು ಹೋಗಿ ಮಲ್ಕೋಬೇಕು ಅಂದ್ರೆ ಜೊತೆಗೆ ನೀವು ಬರ್ಬೇಕು. ಜಾನಿ ಯಾಕೆ ಕೈ ನಡುಗ್ತಾ ಇದೆ? ನನ್ನ ಹೆಂಡತಿ ಬಿಟ್ಟು ಬೇರೆಯವ್ರ ಕೈ ಹಿಡ್ಕೊಂಡ್ರೆ ನಾನು ಹೀಗೆ ನಡ್ಬೋದು. ಜಾನಿ ನಾನು ನಿಮ್ ಹೆಂಡ್ತಿನೇ ತಾನೇ? ಪುಟ್ಮಲ್ಲಿ ಅವರೇ ಪ್ಲೀಸ್ ಹತ್ರ ಬರ್ಬೇಡಿ. ನಾನು ನಿಮ್ಮನ್ನ ಯಾವತ್ತೂ ಅದೃಷ್ಟಿ ನೋಡಿಲ್ಲ. ನೀವು ಆ ದೃಷ್ಟಿಯಿಂದ ನೋಡದೆ ಇರ್ಬೋದು, ನಾನು ನನ್ನ ಹಬಿನ ಹಾಗೆ ನೋಡೋದು. ಏನಾಯ್ತು? ನಾ ಇನ್ನೂ ಇಲ್ಲೇ ಇದ್ದಾನ. ಮತ್ತಿನ್ನೆಂತ ದೆಹಲಿಯಲ್ಲಿ ಮೋದಿ ಅವ್ರ ಹತ್ರ ಮಾತಾಡ್ತಾ ಇದ್ದೇನೆ ಅಂತ ನೆನ್ಸಿದ್ರ? ಅಡ ಕಲ್ಟಿವೇಟ್ರು, ನಾ ಇಷ್ಟೊತ್ತು ಕಂಡಿದ್ದು ಕಂಚ. ಇದನ್ನ ಮುಟ್ಟಿದ ಕೂಡ್ಲೆ ಕನಸಿಗೆ ಹೋಗಿ ಬಿಟ್ರ? ಎಂತ ಇದು ಕನಸಿನಲ್ಲಿ ಆದ್ರೂ ವರ್ಕೌಟ್ ಆಯ್ತಾ? ವರ್ಕೌಟ್ ಆಗದ. ಇನ್ನೊಸಿವತ್ತು ನಾ ಅಲ್ಲೇ ಇದ್ದಿದ್ರೆ ಕಿಕ್ಔಟ್ ಆಗ್ಬಿಡ್ತಿದ್ದಿ. ಅಡ ಕಲ್ಟಿವೇಟ್ರು, ನೀನು ಬೇಡ ನಿನ್ನ ಪುಡಿನೂ ಬೇಡ ತಗೊಳಪ್ಪ. ಶಂಕರೇಶ್ವರ ಹೆಂಗ್ ನಡ್ಸ್ಕೊಂಡು ಹೋಯ್ತ ನಂಗೆ ಹೋಯ್ತೀನಿ. ಐ ಲೈಕ್ ಇಟ್. ತೊಂದರೆ ಇಲ್ಲ, ಇದನ್ನ ನಾನೇ ಇಟ್ಕೊಳ್ತೇನೆ. ನೀವು ಕನಸು ಕಂಡು ಟೈರ್ಡ್ ಆಗಿದ್ದೀರಾ? ಈ ಜ್ಯೂಸನ್ನು ಕುಡೀರಿ, ಕೂಲ್ ಆಗ್ತೀರಾ. ಎಂಟಿನ ಸಾವು ಮರಯ್ಯ. ಐ ಲೈಕ್ ಇಟ್. ಶಂಕರೇಶ್ವರ